ಹಲೋ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಮದುವೆ ಮನೆಯ ಮುಂದಿನ ಶಾಸ್ತ್ರಗಳನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಏನು ಶಾಸ್ತ್ರ ಅಂತ ಹೇಳಿದ್ರೆ ಮೆಹಂದಿ ಶಾಸ್ತ್ರ ಆಯಿತು, ಹಾಗೆಯೇ ನಿಶೇನಿ ಶಾಸ್ತ್ರ ಆಯಿತು. ಇವಾಗ ಛತ್ರಿ ಪೂಜೆ ಅದು ಹೇಗೆ ಮಾಡ್ತಾರೆ. ಮಲೆನಾಡಲ್ಲಿ ತುಂಬ ಶಾಸ್ತ್ರಗಳಿರುತ್ತೆ ಮದುವೆ ಮನೆ ಅಂತ ಹೇಳಿದ್ರೆ. ಹಾಗೆಯೇ ಮನೇನ ಸ್ವಲ್ಪ ಡೆಕೋರೇಷನ್ ಮಾಡಿದ್ರು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಹುಡುಗ ಸ್ವಲ್ಪ ಕ್ರಿಕೆಟ್ ಆಡ್ತಾನೆ, ಹಾಗಾಗಿ ಒಳ್ಳೊಳ್ಳೆ ಕಪ್ಗಳನ್ನು ಗೆದ್ಕೊ ಬಂದಿದ್ದಾನೆ. ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಕಡೆ ಯಾವ ರೀತಿಯ ಹಸೆ ಹಚ್ತಾರೆ ನೋಡಿ, ಈ ರೀತಿ ಹಸೆನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದ್ರದ್ದು ಶಾಸ್ತ್ರ ಇದೆ, ಏನೇನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವನೇ ನಮ್ಮ ಮದುವೆ ಹುಡುಗ. ಹೇಗೆ ಕಾಣಿಸ್ತಾ ಇದ್ದಾನಲ್ವ, ಚೆನ್ನಾಗಿ ಕಾಣಿಸ್ತಿದ್ದಾನೆ. ಬಟ್ ಇನ್ನೂ ರೆಡಿ ಆಗಿಲ್ಲ, ಇನ್ನು ಮುಂದೆ ರೆಡಿ ಆಗಬೇಕು ಅವನು. ನಾನು ಇಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಹಾಗೆ ಇಲ್ಲಿ ನಮ್ಮ ಕಡೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಹಿರಿಯರನ್ನ ಪೂಜೆ ಮಾಡಿರ್ತಾರೆ. ಅಲ್ಲಿ ಮಧ್ಯಾಹ್ನ ನಾವು ಏನು ದೇವ್ರೂಟಕ್ಕೆ ಅಡುಗೆ ಮಾಡಿರ್ತೀವಿ ಅದನ್ನು ನಾವು ಹಿರಿಯರಿಗೆ ಇಟ್ಬಿಟ್ಟು ಬಡಿಸಿ ಆಮೇಲೆ ಊಟ ಬಂದವರಿಗೆ ಹಾಕೋದು. ಅದನ್ನು ಹೇಗೆ ಪೂಜೆ ಮಾಡಿದ್ದಾರೆ ನೋಡಿ. ಈ ರೀತಿ 2 ದೀಪಗಳಿಟ್ಟಿರ್ತಾರೆ, 2 ಕಳಸಗಳಿಟ್ಬಿಟ್ಟು ಬಾಳೆಹಣ್ಣು ಇಟ್ಟು ಈ ರೀತಿ ಹಿರಿಯರು ಅಂತ ಪೂಜೆ ಮಾಡ್ತೀವಿ. ಇಲ್ಲಿ ನಾವು ಅಡುಗೆ ಮಾಡಿದಂತಹ ಎಡೆಗಳನ್ನು ಹಾಕಿಬಿಟ್ಟು ಅಲ್ಲಿಗೆಲ್ಲ ಧೂಪ ಹಾಕಿಬಿಟ್ಟು ಆಮೇಲೆ ನಾವು ಊಟಕ್ಕೆ ರೆಡಿ ಮಾಡೋದು. ಇದು ನೋಡಿ, ಇವಾಗ ಹಸೆ ಪೂಜೆಗೂ ಸಹ ಎಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟರೊಳಗಡೆ ಹೋಗಿಬಿಟ್ಟು ಛತ್ರಿ ಪೂಜೆನ ಮಾಡ್ಕೊಂಡು ಬರೋಣ ಅಂತ. ಛತ್ರಿ ಪೂಜೆ ಇವತ್ತು ಮಾಡಿದ್ರೆ ಮತ್ತು ನಾಡಿದ್ದು ಮದುವೆಗೆ ಹುಡುಗನ ಕರ್ಕೊಂಡು ಹೋಗಬೇಕಾದ್ರೂ ಸಹ ಅದನ್ನೇ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇವತ್ತು ಆ ಪೂಜೆನ ಮಾಡ್ತಾರೆ. ಮಲೆನಾಡಲ್ಲಿ ಮದುವೆ ಮನೆ ಅಂದರೆ ತುಂಬಾ ಪೂಜೆಗಳಿರುತ್ತೆ. ಹಾಗಾಗಿ ಇದು ನೋಡಿ, ಕೊಬ್ಬರಿನ ಯಾವ ರೀತಿ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದೇ ರೀತಿ ಇವಾಗ ನೋಡಿ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಆಂಟಿ, ಅವರು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅದು ಛತ್ರಿ ಹಿಡಿದಿರೋದು, ಇದನ್ನು ಛತ್ರಿ ಪೂಜೆ ಅಂತ ಹೇಳ್ತಾರೆ. ಮಲೆನಾಡಲ್ಲಿ ಇವೆಲ್ಲ ವಿಶೇಷವಾಗಿ ಇರುತ್ತೆ. ಛತ್ರಿನ ಹಿಡಿತಾರಲ್ಲ, ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಇಟ್ಬಿಟ್ಟು ಅವ್ರಿಗೆ ನಾವು ವೆಲ್ಕಮ್ ಮಾಡುವ ರೀತಿಯಲ್ಲಿ. ಹಾಗೆ ಫೋಟೋಗ್ರಫಿ ಕೂಡ ಆಗ್ತಾಯಿತ್ತು, ನನ್ನ ಫೋಟೋಸ್ಗಳು ಕೂಡ ಆಗ್ತಾಯಿತ್ತು, ನಂದು ಒಂದು ಸ್ಮಾಲ್ ಆಗಿ ವಿಡಿಯೋಗಳು ಆಗ್ತಾಯಿತ್ತು ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಸೇರ್ಕೊಂಡಿದ್ದೀವಿ, ಎಲ್ಲರೂ ಇದ್ದೀವಿ. ಬಟ್ ನಾನು ವಿಡಿಯೋದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ, ನಾನೇ ಇದನ್ನು ವಿಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ಮಕ್ಕಳೆಲ್ಲ ಆ ಕಡೆ ಇದ್ದರು. ಇದು ನಮ್ಮ ಇನ್ನೊಬ್ಬರು ಆಂಟಿ, ಅವರು ಕೂಡ ಅದು ಹಂಗದಾರ ಅಂತ ಹೇಳ್ತಾರೆ, ಅದನ್ನು ಸಹ ಕಟ್ತಾ ಇದ್ದಾರೆ. ಹಾಗೆ ನಿಮಗೆ ಪರಿಚಯ ಮಾಡಿಕೊಟ್ಟೆ, ಅದ್ರ ಹಿಂದೆ ಇರೋದು ನಮ್ಮಮ್ಮ ಕೂಡ ಪ್ರತಿಯೊಂದು ಶಾಸ್ತ್ರದಲ್ಲೂ ಮುಂದಿರ್ತಾರೆ. ಅವರಿಗೆ ಶಾಸ್ತ್ರಗಳು ಗೊತ್ತಿರೋದ್ರಿಂದ ಇವರಿಗೆಲ್ಲ ಹೇಳಿ ಶಾಸ್ತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮಮ್ಮ ಮಾಡಿಸ್ತಾ ಇದ್ದಾರೆ. ಇದು ನಮ್ಮ 2ನೇ ಆಂಟಿ, ಅವರು ಕೂಡ ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಈ ಪೂಜೆ ಆದಮೇಲೆ ಗೌರಿ ಪೂಜೆ ಮಾಡಬೇಕು, ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಪೂಜೆನೇ ಗೌರಿ ಪೂಜೆ. ಹಾಗೆ ಇವಾಗ ಸಿಟಿಗಳಲ್ಲಿ ಯಾವ ರೀತಿ ಗೌರಿ ಪೂಜೆ ಮಾಡ್ತಾರೆ ಅಂತ ಆ ವಿಡಿಯೋ ಕೂಡ ಹಾಕ್ತೀನಿ. ಇದನ್ನು ಮುಗಿಸ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹ್ಞೂ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಕಮೆಂಟ್ ಹಾಕೋದನ್ನಂತೂ ಖಂಡಿತ ಮರಿಬೇಡಿ. ಹೇಗಿತ್ತು ಇವತ್ತಿನ ಶಾಸ್ತ್ರ ಅಂತ ಹೇಳಿಬಿಟ್ಟು. ಹಾಗೆ ಇದೇ ರೀತಿಯ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಪೂರ್ತಿಯಾಗಿ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಶಾಸ್ತ್ರ ಇಷ್ಟ ಆಗಿರುತ್ತೆ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೋಡಿ. ಇದನ್ನು ಮುಂದುವರಿಸ್ತಾ ಇರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ನಿಲ್ಲಿಸಬೇಡಿ. ಫೋಟೋಕ್ಕೆ ಎಷ್ಟು ಚೆಂದ ಲೇಡೀಸ್ಗಳು ಫೋಸ್ ಕೊಡ್ತಾರೆ ಅಲ್ಲ. ಹಾಗೆ ನೋಡಿ, ಇಲ್ಲೊಂದು ಮರ ಇತ್ತು. ಇದಕ್ಕೆ ಏನು ಮರ ಅಂತ ಹೇಳ್ತಾರೆ ಅಂದರೆ ಎಕ್ಕ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲೇ ಬಿದ್ದು ಹುಟ್ಟಿದ್ದಂತೆ, ಅದಕ್ಕೋಸ್ಕರ ಇದಕ್ಕೆ ಇಷ್ಟು ಚೆನ್ನಾಗಿ ಎಲ್ಲ ಸುತ್ತ ಕಟ್ಟಿಸಿಬಿಟ್ಟು ಈ ಥರ ಕಟ್ಟೆ ಥರ ಮಾಡಿ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಮನೆಯ ಎದುರುಗಡೆನೇ ಇದೆ. ಇದು ಇರಲಿ ಅಂತ ಹೇಳಿಬಿಟ್ಟು. ಇವಾಗ ನೋಡಿ, ಛತ್ರಿ ಎಲ್ಲ ರೆಡಿಯಾಗಿದೆ, ಹೇಗೆ ಕಾಣಿಸ್ತಾ ಇದೆ. ಹಾಗೆ ಗೌರಿ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದನ್ನು ಸಹ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಇಲ್ಲ ಅಂದರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಬಾಯ್, ಟೇಕ್ ಕೇರ್.